ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. IVF ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರೂಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9071240005ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ಈ ಆಫರ್ ಡಿಸೆಂಬರ್ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದಾಳಿ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಹೆಚ್ಚಾಗೋದಲ್ಲ, ಭೀಕರ ಸ್ವರೂಪಕ್ಕೆ ತಿರುಗ್ತಾ ಇದೆ. ಈಗ ಬಾಂಗ್ಲಾ ರಾಜಧಾನಿ ಯೂನುಸ್ ಮತ್ತವರ ಸೋಕಾಲ್ಡ್ ಸರ್ಕಾರ ಇರೋ ರಾಜಧಾನಿ ಢಾಕಾದಲ್ಲೇ ದೊಡ್ಡ ಘಟನೆಯಾಗಿದೆ. ಇಸ್ಕಾನ್ ಸೆಂಟರ್ಗೆ ಬೆಂಕಿ ಇಟ್ಟು ಸುಟ್ಟು ಹಾಕಲಾಗಿದೆ. ಕಲ್ಕತ್ತಾ ಇಸ್ಕಾನ್ ಉಪಾಧ್ಯಕ್ಷರಾಗಿರೋ ರಾಧಾರಮಣ ದಾಸ್ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬಾಂಗ್ಲಾ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡೋದು ಮುಂದುವರೆದಿದೆ. ಇಸ್ಕಾನ್ ನಮ್ಮಹಟ್ಟ ಕೇಂದ್ರವನ್ನ ಸುಟ್ಟು ಹಾಕಲಾಗಿದೆ. ಶ್ರೀ ರಾಧಾಕೃಷ್ಣ ದೇವಸ್ಥಾನ ಮತ್ತು ಶ್ರೀ ಮಹಾಭಾಗ್ಯ ಲಕ್ಷ್ಮೀ ನಾರಾಯಣ ದೇವಸ್ಥಾನಕ್ಕೆ ಬೆಂಕಿ ಇಟ್ಟಿದ್ದಾರೆ. ದೇವಸ್ಥಾನದ ಒಳಗಿದ್ದ ಶ್ರೀ ಲಕ್ಷ್ಮೀ ನಾರಾಯಣ ಮೂರ್ತಿಗಳು ಮತ್ತು ಇತರ ವಸ್ತುಗಳು ಮುಂಜಾನೆ ಹೊತ್ತಿಗೆ ಸಂಪೂರ್ಣವಾಗಿ ಸುಟ್ಟು ಹೋಗಿವೆ. ಪೆಟ್ರೋಲ್ ಬಳಸಿ ಬೆಂಕಿ ಇಟ್ಟಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಬಾಂಗ್ಲಾದಲ್ಲಿ ನಡೀತಾ ಇರೋ ಹಿಂಸಾಚಾರವನ್ನ ಅಲ್ಲಿನ ಮಧ್ಯಂತರ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಯೂಸ್ ಆಗ್ತಿಲ್ಲ. ಪೊಲೀಸರು ಮತ್ತು ಆಡಳಿತ ಏನೂ ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಬಗ್ಗೆ ಪಶ್ಚಿಮ ಬಂಗಾಳದ ಬಿಜೆಪಿ ಅಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಸುಕಾಂತ ಮಜುಮ್ದಾರ್ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಪೂಜಾ ಸ್ಥಳದ ಮೇಲೆ ದ್ವೇಷ ಸಾಧಿಸೋ ಇಂತಹ ಕೃತ್ಯ ಕ್ಷಮಿಸೋಕೆ ಸಾಧ್ಯ ಇಲ್ಲ. ಈ ಬಗ್ಗೆ ತಕ್ಷಣವೇ ಕ್ರಮ ತಗೋಬೇಕು, ಅಲ್ಲಿನ ಅಲ್ಪಸಂಖ್ಯಾತರಿಗೆ ಸೇಫ್ಟಿ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇನ್ನೊಂದು ಕಡೆ ಬಾಂಗ್ಲಾದಲ್ಲಿ ಹೆಚ್ಚಾಗ್ತಿರೋ ಹಿಂಸಾಚಾರಕ್ಕೆ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಕಾಂಗ್ರೆಸ್ ಅನ್ನ ದೂಷಿಸಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಮಾಡಿದ ತಪ್ಪಿಗೆ ಬಾಂಗ್ಲಾ ಮೈನಾರಿಟಿಗಳು ಈ ರೀತಿ ಪರದಾಡ್ತಿದ್ದಾರೆ. ಬಾಂಗ್ಲಾದಲ್ಲಿ ಹೆಚ್ಚು ಟಾರ್ಗೆಟ್ ಆಗ್ತಿರೋ ಮೈನಾರಿಟಿ ಅಂದ್ರೆ ಹಿಂದೂಗಳು, ಅದರಲ್ಲಿ ಹೆಚ್ಚು ದಲಿತರು ಮತ್ತು ದುರ್ಬಲ ವರ್ಗದವರಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿತವಾಗಿ ನಡ್ಕೋಬೇಕು. ಈಗ ಅಲ್ಲಿನ ದಲಿತರು ಶೋಷಣೆಗೆ ಒಳಗಾಗದಂತೆ ನೋಡ್ಕೋಬೇಕು ಅಥವಾ ಅವರನ್ನ ಭಾರತಕ್ಕೆ ವಾಪಸ್ ಕರ್ಕೊಂಡ್ಬನ್ನಿ ಅಂತ ಹೇಳಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಾರ್ಟಿ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಬಿಎಸ್ಪಿ ಚೀಫ್ ಮಾಯಾವತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ದೇಶದಲ್ಲಿ ಆಡಳಿತಾರೂಢ ಬಿಜೆಪಿ ಅಮೆರಿಕದ ವಿರುದ್ಧ ದೊಡ್ಡ ಆರೋಪ ಮಾಡಿದೆ. ಭಾರತ ಸರ್ಕಾರವನ್ನ ಗುರಿಯಾಗಿಸಿ ನಡೆಸೋ ಕೃತ್ಯಗಳಿಗೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಕುಮ್ಮಕ್ಕನ್ನ ಕೊಡ್ತಾ ಇದೆ ಅಂತ ಖುದ್ದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಆರೋಪ ಮಾಡಿದ್ದಾರೆ. ಅಲ್ಲದೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯೊಂದಿಗೆ ಸೇರಿ ಅಮೆರಿಕನ್ ಪತ್ರಕರ್ತರು ಭಾರತದ ಬೆಳವಣಿಗೆಯನ್ನ ಸಹಿಸದೆ ಆಧಾರರಹಿತ ಆರೋಪ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಅಮೆರಿಕದ ಡೀಪ್ ಸ್ಟೇಟ್ನ ಲಿಂಕ್ ಇದೆ, ಅಂದ್ರೆ ಅಮೆರಿಕದ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ನ ಲಿಂಕ್ ಇದೆ. ಭಾರತವನ್ನ ಅಸ್ಥಿರಗೊಳಿಸೋಕೆ ಅಮೆರಿಕ ಈ ರೀತಿ ಕೆಲಸ ಮಾಡ್ತಾ ಇದೆ. ಅಲ್ಲದೆ 6 ಖಂಡಗಳಲ್ಲೂ ತನ್ನ ತನಿಖಾ ಪತ್ರಕರ್ತರ ಜಾಲ ಹೊಂದಿರೋ ಆರ್ಗನೈಸ್ಡ್ ಕ್ರೈಮ್ ಅಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್ನ ವರದಿಗಳನ್ನ ಕಾಂಗ್ರೆಸ್ ಮದ್ದುಗುಂಡುಗಳಂತೆ ಬಳಸಿಕೊಂಡು ಸಂಸತ್ತನ್ನ ಅಸ್ಥಿರಗೊಳಿಸೋಕೆ ಪ್ರಯತ್ನ ಪಡ್ತಾ ಇದೆ. ಈ OCCRPಗೆ ಅಮೆರಿಕ ಸರ್ಕಾರದ ಸಪೋರ್ಟ್ ಇದೆ. ಯುನೈಟೆಡ್ ಸ್ಟೇಟ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡಿಪಾರ್ಟ್ಮೆಂಟ್ USAID ಹಾಗೂ ಉದ್ಯಮಿ ಜಾರ್ಜ್ ಸೋರೋಸ್, ಅಮೆರಿಕದ ರಾಕ್ ಫೆಲ್ಲರ್ ಫೌಂಡೇಶನ್ಗಳಂತಹ ಕಂಪನಿಗಳು ಫಂಡಿಂಗ್ ಮಾಡ್ತವೆ. ಈ ಮಾಹಿತಿಯನ್ನ ಫ್ರಾನ್ಸ್ ಮೂಲದ ಮಾಧ್ಯಮ ಸಂಸ್ಥೆ ಬಹಿರಂಗಪಡಿಸಿದೆ ಅಂತ ಬಿಜೆಪಿ ಹೇಳಿದೆ. ಅದರಲ್ಲೂ ಈ OCCRPಗೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಒಂದೇ 50% ಫಂಡಿಂಗ್ ಮಾಡ್ತಾ ಇದೆ. ಅಮೆರಿಕದ ಡೀಪ್ ಸ್ಟೇಟ್ ಈ OCCRPಯನ್ನ ಮೀಡಿಯಾ ಟೂಲ್ ಆಗಿ ಬಳಸ್ತಾ ಇದ್ದಾರೆ, ಪ್ರೊಪಗಂಡಾ ಟೂಲ್ ಆಗಿ ಬಳಸ್ತಾ ಇದ್ದಾರೆ. ಈ ನಂಟನ್ನ ಬಲಪಡಿಸೋಕೆ ರಾಹುಲ್ ಗಾಂಧಿ ಆಗಾಗ ಅಮೆರಿಕ ಮತ್ತು UK ಭೇಟಿ ಕೊಡ್ತಾ ಇರ್ತಾರೆ. ಕಳೆದ ವರ್ಷ ರಾಹುಲ್ ಗಾಂಧಿ ಉಜ್ಬೇಕಿಸ್ತಾನ್ಗೆ ರಹಸ್ಯ ಭೇಟಿಯನ್ನು ಕೈಗೊಂಡಿದ್ರು. ಆಗ OCCRPಗೆ ಫಂಡ್ ನೀಡೋ ಈ USAID ನಿರ್ವಾಹಕಾಧಿಕಾರಿ ಸಮಂತಾ ಪವಾರ್ ಕೂಡ ಹಾಜರಿದ್ರು. ಕಳೆದ 4 ವರ್ಷಗಳಿಂದ ಕಾಂಗ್ರೆಸ್ ಬಿಜೆಪಿ ಮೇಲೆ ಮಾಡ್ತಿರೋ ಆರೋಪಗಳೆಲ್ಲ ವಿದೇಶಗಳಿಗೆ ಲಿಂಕ್ ಹೊಂದಿರೋ ರೀತಿ ಕಾಣಿಸ್ತಾ ಇದೆ. ಪೆಗಾಸಸ್, ಅದಾನಿ, ಜಾತಿಗಣತಿ, ಡೆಮೋಕ್ರಸಿ ಇನ್ ಡೇಂಜರ್, ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಧಾರ್ಮಿಕ ಸ್ವಾತಂತ್ರ್ಯ, ಮಾಧ್ಯಮ ಸ್ವಾತಂತ್ರ್ಯ, ಹೀಗೆ ಎಲ್ಲ ವಿಚಾರಗಳು ವಿದೇಶಗಳಿಗೆ ಲಿಂಕ್ ಹೊಂದಿವೆ. ಇದರಿಂದ ಕಾಂಗ್ರೆಸ್ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಸೀಕ್ರೆಟ್ ಏಜೆಂಟ್ಗಳನ್ನ ಹೊಂದಿರಂಗೆ ಕಾಣಿಸ್ತಾ ಇದೆ. 2020 ನವೆಂಬರ್ 13 ಜಾರ್ಜ್ ಸೋರೋಸ್ ಜೊತೆಗೆ ಕ್ಲೋಸ್ ಕನೆಕ್ಷನ್ ಹೊಂದಿರೋ
ಬ್ರಿಟಿಷ್ ದಿನಪತ್ರಿಕೆ ಫಿನಾನ್ಷಿಯಲ್ ಟೈಮ್ಸ್. ಮೋದಿಸ್ ರಾಕ್ ಫೆಲ್ಲರ್, ಗೌತಮ್ ಅದಾನಿ ಅಂಡ್ ದ ಕಾನ್ಸಂಟ್ರೇಷನ್ ಆಫ್ ಪವರ್ ಇನ್ ಇಂಡಿಯಾ ಅನ್ನೋ ಆರ್ಟಿಕಲ್ ಪಬ್ಲಿಷ್ ಮಾಡಿತ್ತು. ಅದರಲ್ಲಿ ಮೋದಿ ಅವರನ್ನ ವೀಕ್ ಅನ್ನೋ ತರ ಬರೆಯಲಾಗಿತ್ತು. ರಾಹುಲ್ ಗಾಂಧಿ G20 ಶೃಂಗಸಭೆ ನಡೆಯೋಕ್ಕೂ 10 ದಿನ ಮುಂಚೆ ಅದಾನಿ ಇಶ್ಯೂ ಹೆಸರಲ್ಲಿ ಮೋದಿ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರು. ಇದರಿಂದ ಅವರ ಟಾರ್ಗೆಟ್ ಮೋದಿ ಅನ್ನೋದು ಸ್ಪಷ್ಟವಾಗಿದೆ ಅಂತ ಬಿಜೆಪಿ ಅಮೆರಿಕ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದೆ. ಸ್ನೇಹಿತರೆ, ಇಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಆರೋಪ ಮಾಡೋದು, ಬಿಜೆಪಿ ಮೇಲೆ ರಾಹುಲ್ ಗಾಂಧಿ ಆರೋಪ ಮಾಡೋದು ಹೊಸ ವಿಚಾರ ಅಲ್ಲ. ಆದರೆ ಆಡಳಿತಾರೂಢ ಪಕ್ಷ ಅಮೆರಿಕದೊಂದಿಗೆ ಉತ್ತಮ ಸಂಬಂಧ ಹೊಂದೋಕೆ ಆ ಪಕ್ಷದ ಸರ್ಕಾರ ಪ್ರಯತ್ನ ಪಡ್ತಿರೋ ಟೈಮ್ನಲ್ಲಿ ಆ ಸರ್ಕಾರ ಯಾವ ಪಕ್ಷದಿಂದ ಬರುತ್ತೋ ಆ ಪಕ್ಷ ಅಮೆರಿಕವನ್ನ ಟಾರ್ಗೆಟ್ ಮಾಡಿ ತೀವ್ರ ಗಂಭೀರ ಆರೋಪಗಳನ್ನು ಮಾಡಿರೋದು ಇಂಟ್ರೆಸ್ಟಿಂಗ್ ವಿಚಾರ ಇಲ್ಲಿ. ಇನ್ನು ಬಿಜೆಪಿ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ರಿಯಾಕ್ಟ್ ಮಾಡಿದೆ. ಭಾರತದ ಆಡಳಿತ ಪಕ್ಷ ಈ ರೀತಿ ಹೇಳಿರೋದು ನಮಗೆ ಬೇಸರ ತಂದಿದೆ, ಡಿಸಪಾಯಿಂಟಿಂಗ್ ಇದು ಅಂತ ಅಮೆರಿಕ ರಿಯಾಕ್ಟ್ ಮಾಡಿದೆ. ಏನೋ ಬಗೆದಷ್ಟು ಆಳವಾಗ್ತಿರೋ ಮೂಡ ಹಗರಣದಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಹೊರಬಿದ್ದಿದೆ. ತಲಾ 1 ಕೋಟಿ ರೂಪಾಯಿಗೂ ಅಧಿಕ ಬೆಲೆ ಬಾಳೋ ಸೈಟನ್ನ ಬರೀ 3,000 ರೂಪಾಯಿಗೆ ಮಾರಾಟ ಮಾಡಲಾಗಿದೆ ಅಂತ ಗೊತ್ತಾಗಿದೆ. 23 ಸೈಟುಗಳನ್ನ ಈ ರೀತಿ ಚಿಲ್ಲರೆ ಕಾಸಿಗೆ ಮಾರಾಟ ಮಾಡಿದ್ದಾರೆ. ಹಾಗಂತ ಇದನ್ನ ಬಡವರಿಗೆ ಮಾರಾಟ ಮಾಡಿಲ್ಲ 3,000 ರೂಪಾಯಿಗೆ. ಮೂಡದ ಮಾಜಿ ಆಯುಕ್ತ ದಿನೇಶ್ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿ ಎನ್ ಮಂಜುನಾಥ್ ಇವರೆಲ್ಲ ಸೇರ್ಕೊಂಡು ಶ್ರೀಮಂತರಿಗೆ ಮಾರಾಟ ಮಾಡಿದ್ದಾರೆ ಅನ್ನೋ ಆರೋಪ. ದಿನೇಶ್ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ಗೆ ಪ್ರೋತ್ಸಾಹಧನ ಹೆಸರಲ್ಲಿ 5 ದಿನಗಳಲ್ಲಿ ಒಂದು ನಿವೇಶನಕ್ಕೆ 3,000 ರೂಪಾಯಿ ಅಂತ 23 ಸೈಟ್ಗಳನ್ನು ಕೊಟ್ಟಿದ್ರು. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟ ಆಗಿದೆ. ಇನ್ನೊಂದು ಕಡೆ ಮೂಡ ಹಗರಣ PM ಮೋದಿ ಅಂಗಳಕ್ಕೂ ತಲುಪಿದೆ. ಮೈಸೂರಿನ ವಕೀಲ ರವಿಕುಮಾರ್ ಅನ್ನೋರು ಈ ಹಗರಣ ತನಿಖೆಯನ್ನು CBIಗೆ ವಹಿಸುವಂತೆ ಜುಲೈ 19ನೇ ತಾರೀಕು PMಗೆ ಪತ್ರ ಬರೆದಿದ್ದಾರೆ. ಇದರಲ್ಲಿ ಮೂಡ ಮಾಜಿ ಆಯುಕ್ತರಾಗಿರೋ ದಿನೇಶ್ ಮತ್ತು DB ನಟೇಶ್ ವಿರುದ್ಧ ಆರೋಪ ಮಾಡಲಾಗಿದ್ದು, ಇಬ್ಬರು ಸೇರಿ ಮೂಡಾಗೆ 100 ಕೋಟಿ ರೂಪಾಯಿಗೂ ಅಧಿಕ ಲಾಸ್ ಮಾಡಿದ್ದಾರೆ ಅಂತ 296 ಪುಟಗಳ ಪತ್ರದಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ಬರೆದಿದ್ದಾರೆ. ಇನ್ನು ಕರ್ನಾಟಕದಲ್ಲಿ CM ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಆಗಿರೋದು ನಿಜ ಅಧಿಕಾರ ಹಂಚಿಕೆಗೆ ಅಂತ ಸಚಿವ KH ಮುನಿಯಪ್ಪ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. DCM DK ಶಿವಕುಮಾರ್ ಹೇಳಿರೋದು ಸರಿಯಾಗಿದೆ, ಅದನ್ನ ಬಿಟ್ಟರೆ ನನ್ನನ್ನು ಬೇರೇನು ಕೇಳಬೇಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ರಿಯಾಕ್ಟ್ ಮಾಡಿರೋ DKಶಿ ಮಾತ್ರ ಯಾವ ಸೂತ್ರನೂ ಇಲ್ಲ, ಯಾರು ಆ ರೀತಿ ಓಪನ್ ಆಗಿ ಮಾತಾಡಬಾರ್ದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದಷ್ಟು ಹೊಂದಾಣಿಕೆ ಇದೆ ಅಷ್ಟೇ ಅಂತ ಹೇಳಿದ್ದಾರೆ. ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳು ಜೈಲಿನ ಕೊಠಡಿಯಲ್ಲಿ ಮದ್ಯ ಸೇವಿಸಿ ಪಾರ್ಟಿ ಮಾಡಿರೋ ವಿಡಿಯೋ ಹರಿದಾಡ್ತಾ ಇದೆ. ಕ್ಯಾಮರಾ ಕೂಡ ಇತ್ತು ಅಂತ ಆಯ್ತು, ಅಲ್ಲಿ ಫೋನ್ ಕೂಡ ಇತ್ತು ಅಂತ. ಧೂಮಪಾನ, ಚಾರ್ಜರ್ಗಳು, ಮೊಬೈಲ್ಗಳು ಎಲ್ಲವೂ ಇತ್ತು ಪಾರ್ಟಿ ಮಾಡಕ್ಕೆ. ಇತ್ತೀಚೆಗೆ ಜೈಲಿನ ಮೇಲೆ ದಾಳಿ ಮಾಡಿದ ಪೊಲೀಸರು ಮಹಿಳಾ ಕೈದಿಗಳ ಬ್ಯಾರಕ್ ಬಳಿ ಎಸೆದಿರೋ ತಂಬಾಕು ಸೇರಿ ಇತರ ನಿಷೇಧಿತ ವಸ್ತುಗಳನ್ನ ಜಪ್ತಿ ಮಾಡಿದ್ರು. ಅದರ ಬೆನ್ನಲ್ಲೇ ಈ ವಿಡಿಯೋ ಹರಿದಾಡ್ತಿದೆ. ಇದು ಯಾವ ರೀತಿ ಜೈಲು ಅನ್ನೋ ಪ್ರಶ್ನೆ ಜನ ಕೇಳ್ತಿದ್ದಾರೆ. ಇತ್ತೀಚೆಗೆ ಕಾರಾಗೃಹದ ಮುಖ್ಯ ಅಧೀಕ್ಷಕಿ R ಅನಿತಾ ಅವರ ಕಾರನ್ನ ಸ್ಫೋಟಿಸ್ತೀವಿ ಅಂತ ಬೆದರಿಕೆ ಹಾಕಿದ್ದ ಕೈದಿಗಳು ಒಳಗಿದ್ದಾರೆ, ಇವರು ಆದ್ರೂ ಬೆದರಿಕೆ ಹಾಕಿದ್ರು. ಈ ಕೈದಿಗಳು ಈ ವಿಡಿಯೋ ಮಾಡಿದ್ದಾರೆ ಅಂತ ಈಗ ಹೇಳಲಾಗ್ತಿದೆ. ಏನೋ ಬೆಂಗಳೂರಿನ ಸರ್ಜಾಪುರದಿಂದ ಹೆಬ್ಬಾಳದವರೆಗೆ ಸಂಪರ್ಕ ಕಲ್ಪಿಸುವ ನಮ್ಮ ಮೆಟ್ರೋ 3A ಹಂತಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ನಮ್ಮ ಮೆಟ್ರೋದ 3A ಹಂತವಾಗಿರೋ ಈ ರೆಡ್ ಲೈನ್ ಸರ್ಜಾಪುರದಿಂದ ಕೋರಮಂಗಲ ಮಾರ್ಗವಾಗಿ ಹೆಬ್ಬಾಳದವರೆಗೆ 36.59 ಕಿಲೋಮೀಟರ್ ಕವರ್ ಮಾಡುತ್ತೆ. ಈ ಮಾರ್ಗ ಕಂಪ್ಲೀಟ್ ಆದಾಗ ಮೆಟ್ರೋ ಒಟ್ಟು 258 ಕಿಲೋಮೀಟರ್ನಷ್ಟು ವಿಸ್ತರಿಸಿದಂಗಾಗತ್ತೆ. ಈವರೆಗಿನ ಹಂತಗಳ ಪೈಕಿ ಇದು ಅತಿ ದುಬಾರಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರೋ ಹಂತ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ ಜುಲೈ 7, 2023 ಬಜೆಟ್ ಭಾಷಣದಲ್ಲಿ ಇದಕ್ಕೆ 16,000 ಕೋಟಿ ರೂಪಾಯಿ ಆಗತ್ತೆ ಅಂತ ಅಂದಾಜು ಮಾಡಿದ್ರು. ಆದರೆ 2 ತಿಂಗಳ ಹಿಂದೆ ರಾಜ್ಯ ಸರ್ಕಾರಕ್ಕೆ ಪರಿಷ್ಕೃತ DPR ಸಲ್ಲಿಸಲಾಗಿದೆ. 28,405 ಕೋಟಿ ರೂಪಾಯಿಗೆ ಆಲ್ರೆಡಿ ಹೋಗಿದೆ. ಸೊ ಇನ್ನು ಹೋಗ್ತಾ ಇನ್ನೂ ಜಾಸ್ತಿನೇ ಆಗುತ್ತೆ. ಇದಕ್ಕೀಗ ಫೈನಲಿ ಸರ್ಕಾರ ಓಕೆ ಮಾಡಿದೆ, ಎಸ್ ಅಂತ ಹೇಳಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ, ಬಿಜೆಪಿ, ಅಜಿತ್ ಪವಾರ್ NCP, ಶರದ್ ಪವಾರ್ ಪಾರ್ಟಿ ಓಡ್ಕೊಂಡು ಹೊರಗೆ ಬಂದು ಬಿಜೆಪಿ ಸೇರ್ಕೊಂಡಿದ್ರಲ್ಲ ಆ NCPಯ ಆ ಗುಂಪು, ಆಮೇಲೆ ಶಿವಸೇನೆಯ ಶಿಂದೆ ಗುಂಪು, ಇವರು ಹೊಸ ಸರ್ಕಾರ ಬರ್ತಾ ಇದ್ದ ಹಾಗೇನೆ ಈ ಪಾರ್ಟಿ ಒಡೆದು ಹೊರಬಂದು ಬಿಜೆಪಿಯೊಂದಿಗೆ ಸೇರ್ಕೊಂಡಿರೋ ಅಜಿತ್ ಪವಾರ್ ಅವರ ಕೇಸ್ಗಳ ವಿಚಾರದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. 2021ರಲ್ಲಿ ಬೇನಾಮಿ ಆಸ್ತಿ ಹೆಸರಲ್ಲಿ ವಶಪಡಿಸಿಕೊಂಡಿದ್ದ ಸುಮಾರು 1,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಈಗ ಬಿಡುಗಡೆ ಮಾಡಲಾಗಿದೆ. ಈ ಕೇಸಲ್ಲಿ ಸಾಕ್ಷ್ಯಗಳೇ ಇಲ್ಲ ಆರೋಪ ಸಾಬೀತು ಮಾಡಕ್ಕೆ ಅಂತ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಈಗ ರಿಲೀಫ್ ಕೊಡಲಾಗಿದೆ ಅವರಿಗೆ.
ಮತ್ತೊಂದು ಕಡೆ INDIA ಕೂಟದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರನ್ನ INDIA ಕೂಟದ ಲೀಡರ್ ಅಂತ ಘೋಷಿಸಬೇಕು ಅಂತ ಶರದ್ ಪವಾರ್ ಬಣದ NCP ಲೀಡರ್ ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸುಲೆ ಆಗ್ರಹ ಮಾಡಿದ್ದಾರೆ. ಇದಕ್ಕೆ ಸಮಾಜವಾದಿ ಪಾರ್ಟಿ ವಕ್ತಾರ ಉದಯ್ ವೀರ್ ಸಿಂಗ್ ಕೂಡ ನಮ್ಮ ಪಕ್ಷದ ಸಪೋರ್ಟ್ ಇದೆ ಅಂತ ಮಮತಾಗೆ ಸಪೋರ್ಟ್ ಮಾಡಿದ್ದಾರೆ. ಈ ಮೂಲಕ ಈಗ ವಿಪಕ್ಷಗಳಲ್ಲಿ INDIA ಕೂಟದ ಅಘೋಷಿತ ನಾಯಕ ರಾಹುಲ್ ಗಾಂಧಿ ಅವರನ್ನ ತೆಗೆದುಹಾಕಿ ಮಮತಾರನ್ನ ಮಾಡಬೇಕು ಅನ್ನೋ ಬೇಡಿಕೆ ಜೋರಾಗಿದೆ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಅವಕಾಶ ಸಿಕ್ಕಿದ್ರೆ INDIA ಬ್ಲಾಕ್ನ ಲೀಡರ್ಶಿಪ್ ಅನ್ನು ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ರಚಿಸಿದ್ದ ನಾನು INDIA ಕೂಟ ರಚನೆ ಮಾಡಿದ್ದೆ, ನಾನು ನಿಮ್ಮ ಕೈ ನಡೆಸಕ್ಕಾಗಿಲ್ಲ ಅಂದ್ರೆ ನಾನು ನಡೆಸ್ತೀನಿ ಅಂತ ಹೇಳಿದ್ದಾರೆ. ಏನೋ UPಯ ವಾರಣಾಸಿಯಲ್ಲಿ ಹೊಸದೊಂದು ಮಸೀದಿ ವಿವಾದ ಶುರುವಾಗಿದೆ. ಉದಯ್ ಪ್ರತಾಪ್ ಕಾಲೇಜಿನ ಕ್ಯಾಂಪಸ್ ಒಳಗೆ ಇರೋ ಮಸೀದಿ ತೆರವುಗೊಳಿಸುವಂತೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಭಾರಿ ಪ್ರತಿಭಟನೆ ಮಾಡಿದ್ದಾರೆ. ಈ ಹಿಂದಷ್ಟೇ UPಯ ವಕ್ಫ್ ಬೋರ್ಡ್ ಈ ಕಾಲೇಜಿನ ಸುಮಾರು 100 ಎಕರೆ ಆಸ್ತಿ ವಕ್ಫ್ ಬೋರ್ಡ್ ಇದೆಲ್ಲ ಐತಿಹಾಸಿಕ ಮಸೀದಿಗೆ ಸಂಬಂಧಪಟ್ಟ ಜಾಗ ಅಂತ ಹೇಳಿತ್ತು. ಆದ್ರೆ ಈಗ ವಿದ್ಯಾರ್ಥಿಗಳು ಮಸೀದಿನೇ ತೆರವು ಮಾಡಬೇಕು, ಕಾಲೇಜು ಜಾಗ ಇದು ಅಂತ ಪ್ರತಿಭಟನೆ ಮಾಡಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಡಿಸೆಂಬರ್ 8ರಿಂದ 3 ದಿನಗಳ ರಷ್ಯಾ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಈ ವೇಳೆ ರಷ್ಯಾದಿಂದ S-400 ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಯಾಕೆ ಡಿಲೇ ಆಗ್ತಾ ಇದೆ, ಇನ್ನೆರಡು ಬ್ಯಾಟರಿ ಯಾವಾಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಅಲ್ಲದೆ ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕ್ ಸಬ್ಮರೀನ್ ಸೇರಿದಂತೆ ಕೆಲ ಶಸ್ತ್ರಾಸ್ತ್ರಗಳ ಬಿಡಿ ಭಾಗಗಳನ್ನು ಭಾರತಕ್ಕೆ ಸಪ್ಲೈ ಮಾಡೋ ಕುರಿತು ಕೂಡ ಚರ್ಚೆ ಆಗಬಹುದು. ರಷ್ಯಾ ಯುಕ್ರೇನ್ ಜೊತೆಗೆ ಕದನದಲ್ಲಿ ನಿರತವಾಗಿರೋದ್ರಿಂದ ಭಾರತಕ್ಕೆ ಶಸ್ತ್ರಾಸ್ತ್ರ ಸರಬರಾಜು ಲೇಟ್ ಆಗ್ತಿದೆ, ಅವರಿಗೆ ಸಾಕಾಗ್ತಿಲ್ಲ. ಆದರೂ ಕೂಡ ಬೇಗ ಮಾಡಿ ಅಂತ ಭಾರತ ರಿಕ್ವೆಸ್ಟ್ ಮಾಡುತ್ತೆ. ಭೇಟಿ ವೇಳೆ ಕಲಿನಿನ್ ಗ್ರಾಡ್ನಲ್ಲಿ ನಡೆಯಲಿರೋ ಕಾರ್ಯಕ್ರಮದಲ್ಲಿ ಮಲ್ಟಿ ರೋಲ್ INS ತುಶೀಲ್ ವಾರ್ಶಿಪ್ ಅನ್ನು ಅನಾವರಣ ಮಾಡಲಾಗುತ್ತೆ. INS ತುಶೀಲ್ ಅಪ್ಗ್ರೇಡೆಡ್ ವಾರ್ಶಿಪ್ ಆಗಿದ್ದು 2016ರಲ್ಲಿ JSC ರೋಸೊಬೊರೋನ್ ಎಕ್ಸ್ಪೋರ್ಟ್ ಕಂಪನಿಯೊಂದಿಗೆ ಭಾರತ ಸರ್ಕಾರದಕ್ಕೋಸ್ಕರ ಅಗ್ರಿಮೆಂಟ್ ಮಾಡಿಕೊಂಡಿತ್ತು. ಬರೋಬ್ಬರಿ 3900 ಟನ್ ತೂಕ ಹೊಂದಿದ್ದು ಭಾರತದ ನೇವಿಗೆ ಮತ್ತಷ್ಟು ಬಲ ಕೊಡುತ್ತೆ. ಇದು ಭಾರತ ಮತ್ತು ಆಸ್ಟ್ರೇಲಿಯಾ ಮಧ್ಯೆ ಅಡಿಲೇಡ್ನಲ್ಲಿ ನಡೀತಾ ಇರೋ 2ನೇ ಟೆಸ್ಟ್ನಲ್ಲಿ ಭಾರತದ ಬ್ಯಾಟರ್ಗಳು ಕಳಪೆ ಪ್ರದರ್ಶನ ತೋರ್ತಾ ಇದ್ದಾರೆ. 2ನೇ ದಿನ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮುಂದುವರಿಸಿದ ಕಾಂಗರೂಗಳು ಒಳ್ಳೆ ಸ್ಕೋರನ್ನು ಕಲೆ ಹಾಕಿದ್ರು. 337 ರನ್ಗಳನ್ನು ಕಲೆ ಹಾಕಿದ್ರು. ಆಸ್ಟ್ರೇಲಿಯಾ ಪರ ಟ್ರಾವಿಸ್ ಹೆಡ್ 140 ರನ್ ಗಳಿಸಿ ಅದ್ಭುತ ಪ್ರದರ್ಶನ ನೀಡಿದ್ರು. ಈ ಮೂಲಕ ಈ ಟ್ರಾವಿಸ್ ಭಾರತದ ಹೆಡ್ಡೇಕ್ ಆಗೋದನ್ನ ನಿಲ್ಲಿಸಿಲ್ಲ, ಭಾರತದ ತಲೆ ತಿನ್ನೋದನ್ನ ಕಂಟಿನ್ಯೂ ಮಾಡಿದ್ದಾರೆ. ಹೆಡ್ ಭಾರತದ ಪರವಾಗಿ ಬೂಮ್ರಾ ಮತ್ತು ಸಿರಾಜ್ ತಲಾ 4 ವಿಕೆಟ್ ಪಡೆದ್ರು. ಇನ್ನೊಂದು ಕಡೆ ಇನ್ನು 2ನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಶುರು ಮಾಡಿರೋ ಟೀಮ್ ಇಂಡಿಯಾ ಬ್ಯಾಟರ್ಗಳು ಮತ್ತೆ ಪರದಾಡುತ್ತಿದ್ದಾರೆ. 2ನೇ ದಿನದಾಟದ ಅಂತ್ಯಕ್ಕೆ ಭಾರತ 128 ರನ್ ಗಳಿಸುವಷ್ಟರಲ್ಲಿ 5 ವಿಕೆಟ್ ಕಳ್ಕೊಂಡಿದೆ. ಜೈಸ್ವಾಲ್, ರಾಹುಲ್, ಕೊಹ್ಲಿ, ಗಿಲ್, ಕ್ಯಾಪ್ಟನ್ ರೋಹಿತ್ ಎಲ್ಲ ಔಟ್ ಆಗಿದ್ದಾರೆ. 28 ರನ್ ಗಳಿಸಿ ರಿಷಬ್ ಪಂತ್ ಮತ್ತು 15 ರನ್ ಗಳಿಸಿ ನಿತೀಶ್ ರೆಡ್ಡಿ 3ನೇ ದಿನದ ಆಟವನ್ನು ಮುಂದುವರಿಸ್ತಾರೆ. ಸದ್ಯಕ್ಕೆ 2ನೇ ಇನ್ನಿಂಗ್ಸ್ನಲ್ಲಿ 29 ರನ್ಗಳ ಹಿನ್ನಡೆಯಲ್ಲಿ ಸದ್ಯಕ್ಕಿರುವಂತಹ ಟೀಮ್ ಇಂಡಿಯಾ ಈ ಟೆಸ್ಟ್ ಸೋಲುವ ಸಾಧ್ಯತೆ ಸದ್ಯಕ್ಕೆ ದಟ್ಟವಾಗಿದೆ. ಆದರೆ ರಿಷಬ್ ಪಂತ್ ಮತ್ತು ನಿತೀಶ್ ರೆಡ್ಡಿ ದೊಡ್ಡ ಪಾರ್ಟ್ನರ್ಶಿಪ್ ಏನಾದರೂ ಕೊಟ್ಟು ಒಂದು 250-300 ರನ್ಗಳನ್ನಾದರೂ ಕೂಡ ಟೀಮ್ ಇಂಡಿಯಾಗೆ ಆಸ್ಟ್ರೇಲಿಯಾ ಮೇಲೆ ಲೀಡ್ ತಂದುಕೊಡೋಕೆ ಸಾಧ್ಯ ಆದರೆ ಆಮೇಲೆ ನಮ್ಮ ಬೌಲರ್ಗಳು ತುಂಬ ಅದ್ಭುತವಾಗಿ ಬೌಲಿಂಗ್ ಮಾಡಿ ಅಷ್ಟರ ಒಳಗಡೆ ಆಲ್ಔಟ್ ಮಾಡೋಕ್ಕೆ ಸಾಧ್ಯ ಆದರೆ ಚಾನ್ಸ್ ಇಲ್ಲ ಅಂತ ಹೇಳಿದ್ರೆ ಈ ಮ್ಯಾಚ್ ಡ್ರಾ ಆಗೋ ಲಕ್ಷಣ ಇಲ್ಲ. ಭಾರತ ಸೋಲೋ ಚಾನ್ಸಸ್ ಜಾಸ್ತಿ ಇದೆ. ಮಿರಾಕಲ್ ಆದರೆ ಭಾರತ ಗೆಲ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ಥರ ನಿಮಗೆ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.